ವೆಲ್ಕಮ್ ಬ್ಯಾಕ್ ಟು ಮೈಸೂರು ಸ್ಟಾರ್ ಚಾನಲ್. ನಾನು ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೀರೆಕಾಯಿ ಹಾಲ್ ಗ್ರೇವಿ ಅಂತ ಮಾಡ್ತಾ ಇದ್ದೀನಿ. ಅದು ಚಪಾತಿ, ಪುರಿ, ದೋಸೆ, ಇಡ್ಲಿ, ರೊಟ್ಟಿ ಎಲ್ಲಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈಜಿ ಕೂಡ ಆಗಿರುತ್ತೆ. 10 ಮಿನಿಟ್ಸಲ್ಲಿ ನೀವು ಬೇಗ ಮಾಡ್ಕೋಬೋದು. ಎಷ್ಟು ಈಸಿ ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ಆದರೆ ಹೀರೆಕಾಯಿ ಮತ್ತು ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಏನು ಬೇಕಾಗಿಲ್ಲ. ಹೀರೆಕಾಯಿ ಒಂದು ಮೇನ್ ಆಗಿರಬೇಕು. ಮತ್ತು ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತೀನಿ ಅಂತ ನೀವು ನೋಡ್ಕೊಳ್ಳಿ. ಯಾವ ಥರ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ. ಹೇಗೆ ಮಾಡೋಣ ಅಂತ ನೋಡ್ಕೊಂಡು ಬರೋಣ ಗೈಸ್, ಬನ್ನಿ. 3 ಹೀರೆಕಾಯಿನ ತಗೊಂಡು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಯಾಕಂದರೆ ಆಯಿಲು ಜಾಸ್ತಿ ಏನು ಬೇಕಾಗಿಲ್ಲ, 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ 1 ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಚಿಟಪಟ ಅಂತ ಸದ್ದು ಬರಬೇಕು. 2 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಫ್ರೈ ಆಗಿದೆ ನೋಡ್ಬೋದು. ಇವಾಗ ಹೀರೆಕಾಯಿ ಹಚ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದನ್ನು ಕೂಡ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಹಾಗೇ. ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ ಸೇರಿಸ್ಕೊಳ್ಳೋಣ. ನಂತರ ಸ್ವಲ್ಪ ಹಾಗೆ ಕೈ ಆಡಿಸ್ಕೊಳ್ಳೋಣ. ಯಾಕಂದರೆ ಅದು ಹಸಿ ಸ್ಮೆಲ್ಲು ಹೋಗಬೇಕು, ಅದಕ್ಕೋಸ್ಕರ ಇವಾಗ ಅದು ಕೈ ಆಡಿಸ್ಕೋತಾ ಇದ್ದರೆ ಸ್ವಲ್ಪ ಫ್ರೈ ಆಗ್ತಾ ಬರುತ್ತೆ. ನೋಡಿ ಗೈಸ್ ಹೇಗೆ ಫ್ರೈ ಆಗ್ತಿದೆ ಅಂತ. ಇದು ಬೇಗನೂ ಕೂಡ ಆಗುತ್ತೆ, ತುಂಬ ಈಸಿ ರೆಸಿಪಿ ಕೂಡ. ನೀವು ಕೂಡ ಇದನ್ನು ನೋಡ್ಕೊಂಡು ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಂತರ ಒಂದು ಪ್ಯಾನ್ ತೊಗೊಳ್ಳೋಣ. ಆ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು 1 ಈರುಳ್ಳಿ ತೊಗೊಂಡು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನೋಡಿ. ಅದು ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಬ್ರೌನಿಸ್ ಬರಬೇಕು. ಈಗ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಫ್ರೈ ಆಗಿದೆ ಗೈಸ್ ನೋಡ್ಬೋದು. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಅದಕ್ಕೆ ಸ್ವಲ್ಪ ಫ್ರೈ ಆಗಿರೋ ಹೀರೆಕಾಯಿನ ಹಾಕ್ಕೊಳ್ಳೋಣ. 1 ಸೌಟಷ್ಟು ಸಾಕು. ನಂತರ ಈರುಳ್ಳಿ ಫ್ರೈ ಹಾಕ್ಕೊಳ್ಳೋಣ. ನಂತರ ಒಂದು ಬೌಲಷ್ಟು ಹಾಲು ಸೇರಿಸ್ಕೊಳ್ಳೋಣ. ಅಂದರೆ ಹಾಲು ಬೇಕು ಇದಕ್ಕೆ. ಹಾಲು ಹೀರೆಕಾಯಿ ಗ್ರೇವಿ ಅಂತ ಹೇಳಿದ್ರೆ ಹಾಲು ಹಾಕಲೇಬೇಕು ಇದಕ್ಕೆ. ನಂತರ ಬೇಳೆ ಸಾಂಬಾರು ಪೌಡರ್ 1 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನೂ ಸೇರಿಸಾಗಿದೆ. ಇವಾಗ ರುಬ್ಕೊಳ್ಳೋಣ. ನೋಡಿ ರುಬ್ಕೊಂಡಾಗಿದೆ. ಇವಾಗ ಫ್ರೈ ಆಗಿತ್ತಲ್ಲ ಹೀರೆಕಾಯಿ, ಅದಕ್ಕೆ ಈಗ ಸೇರಿಸ್ಕೊಳ್ಳೋಣ. ನೋಡಿ ಗೈಸ್ ಈ ಥರ ಮಿಕ್ಸ್ ಮಾಡಬೇಕು. ಹೀರೆಕಾಯಿ ಮತ್ತು ರುಬ್ಕೊಂಡಿರೋ ಮಸಾಲ ಎಲ್ಲ ಸೇರಿಸ್ಕೊಂಡು ಈ ಥರ ಸೇರಿಸ್ಕೊಳ್ಳೋಣ. ಈಗ ಸೇರಿಸಾಗಿದೆ ಅಲ್ವಾ. ಇವಾಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು, ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಆ್ಯಡ್ ಮಾಡ್ಕೋಬೇಕು. ಅತಿ ನೀರು ಮಾಡಬಾರ್ದು. ಗ್ರೇವಿ ಅಂದರೆ ಗ್ರೇವಿ ಥರನೇ ಇರಬೇಕು ಅದು. ಇವಾಗ ನೋಡಿ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ, ಇವಾಗ ಮುಚ್ಚೋಣ. ಮಿಕ್ಸೆಲ್ಲ ಮಾಡಿ ಮುಚ್ಚೋಣ. ಇವಾಗ ಸ್ವಲ್ಪ ಒಂದು 5 ಮಿನಿಟ್ಸ್ ಬೇಯಬೇಕು ಅದು. ನೋಡಿ ಗೈಸ್ ರೆಡಿಯಾಗಿದೆ. ಎಷ್ಟು ಗ್ರೇವಿ ಥರ ಬಂದಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ದೋಸೆ ಮತ್ತು ಪೂರಿ, ಇಡ್ಲಿ ಪ್ರತಿಯೊಂದಕ್ಕೂ ಸಾಗು ರೀತಿ ಆಗುತ್ತೆ. ಮತ್ತು ಮುದ್ದೆ ಕೂಡ ತಿನ್ಬೋದು, ರೈಸ್ಗೂ ಕೂಡ ತುಂಬಾ ಟೇಸ್ಟ್ ಇರುತ್ತೆ. ಇವಾಗ ರೆಡಿ ಆಯಿತು. ಹೀರೆಕಾಯಿ ಹಾಲ್ ಗ್ರೇವಿ ರೆಡಿಯಾಗಿದೆ. ನೆಕ್ಸ್ಟು ಇವಾಗ ದೋಸೆ ಮಾಡ್ತಾ ಹೋಗೋಣ. ನೋಡಿ ಗೈಸ್ ಇವಾಗ ನಾನು ದೋಸೆ ಹಾಕ್ತಾ ಹೋಗ್ತಾ ಇದ್ದೇನೆ. ಅದು ಮಸಾಲೆ ದೋಸೆ ಥರ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೊಂದೆರಡು ದೋಸೆ ಹಾಕ್ಕೊಳ್ಳೋಣ. 1 ಬೈ 1 ಹಾಕ್ತಾ ಹೋಗೋಣ. ದೋಸೆ ಕೂಡ ಕ್ರಿಸ್ಪಿಯಾಗಿ ಬರ್ತಾ ಇದೆ ನೋಡಿ.
ಇವಾಗ ದೋಸೆ ಕೂಡ ರೆಡಿ ಆಯಿತು, ಚಟ್ನಿ ಕೂಡ ರೆಡಿ ಆಯಿತು. ಇವಾಗ ನೋಡಿ ಹೀರೆಕಾಯಿ ಹಾಲಿನ ಗ್ರೇವಿ ಮತ್ತು ದೋಸೆ ಚಟ್ನಿ 3 ಮಾಡಿದ್ದೀನಿ. ಈ ರೆಸಿಪಿ ಕೂಡ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾವಾಗಲೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.